Hello students, welcome you all to PW Kannada channel. Nanu Shrija KC, Nimma chemistry mentor. So, ee video dalli let's understand how to score 50 plus athava good marks in KCET chemistry utilizing the next 28 days more effectively. For this, before you begin the preparation, you should know the weightage of each sector, physical chemistry, organic chemistry, inorganic chemistry, and I hope you already aware of the equal sharing of marks among 60 nalli 20 marks, 20 marks, 20 marks anta heludu equal sharing ittu illivargu kuda. But this year, since your inorganic chapters number athwa count is lesser, ನೀವು ಎಕ್ಸ್ಪೆಕ್ಟ್ ಮಾಡಬಹುದು ದಟ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಎಸ್ಪೆಷಲಿ ಫಾರ್ 12th ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಎಲೆಕ್ಟ್ರೋಕೆಮಿಸ್ಟ್ರಿ ಕೆಮಿಕಲ್ ಕೈನೆಟಿಕ್ಸ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಜಾಸ್ತಿ ಕ್ವೆಶನ್ಸ್ ನ ಕೇಳಬಹುದು ಅಂತ ಹೇಳಿ. ಅಂಡ್ ಇಫ್ ಯು ಅನಲೈಸ್ 2023 ಲಾಸ್ಟ್ ಇಯರ್ ಪೇಪರ್ ಆಫ್ ಕೆಮಿಸ್ಟ್ರಿ, ಸೊ ಈ ಒಂದು ಮಾರ್ಕ್ ಅನ್ನ ತೆಗೆದು ನೋಡಿ, ಟೋಟಲ್ ವೇಟೇಜ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ 15 ಮಾರ್ಕ್ಸ್ ಇದೆ. ಅಂದ್ರೆ ಸಾಲಿಡ್ ಸ್ಟೇಟ್ ಇಸ್ ಡಿಲೀಟೆಡ್, ಸರ್ಫೇಸ್ ಕೆಮಿಸ್ಟ್ರಿ ಡಿಲೀಟ್ ಆಗಿದೆ. ಅದೇ ತರ ಯಾವ್ದಿದೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಫ್ರಮ್ ಫಸ್ಟ್ ಇಯರ್, ಈ ಮೂರು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಡಿಲೀಟ್ ಆಗಿದೆ. ಅವುಗಳ ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ 20 ಹತ್ರ ವೇಟೇಜ್ ಬರ್ತಾ ಇದೆ. ಸೊ ದಿಸ್ ಇಯರ್ ನಿಮಗೆ ನಿಯರ್ಲಿ 20 ಏನಿತ್ತು ಲಾಸ್ಟ್ ಇಯರ್ ನಲ್ಲಿ, ಅದೇ ವೇಟೇಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಿ ಇಂಪಾರ್ಟೆಂಟ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಸೊ ಲಾಸ್ಟ್ ಇಯರ್ ನಲ್ಲಿ thermodynamics equilibrium ನಿಂದ one questions from chemical, one question from ionic equilibrium ಕೇಳ್ತಾರೆ. Every year from thermodynamics maximum ಒಂದೇ questions ನ ಕೇಳಿದ್ರೆ ಇಲ್ಲಿವರೆಗೂ ಕೂಡ. And in the last year from redox reactions they have asked 2 questions. ಆಯ್ತಾ? ಸೊ basic concepts of chemistry ನಲ್ಲೂ ಕೂಡ constant from last 5 years if you analyze the paper, one single question. And basic concepts of chemistry in the this is related to your solution chapter. ಸೊ ಕ್ವೆಶನ್ಸ್ ಅನ್ನ ಅಲ್ಲಿಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು. ಸೊ ನೀವು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗಿರುವಂತದ್ದು, ನೀವು ಕೇಳ್ಬೋದು ನನಗೆ ಮ್ಯಾಮ್ 11th ಸ್ಟ್ಯಾಂಡರ್ಡ್ ನಲ್ಲಿ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ. ಐ ಆಮ್ ನಾಟ್ ಡಿಸಪಾಯಿಂಟಿಂಗ್ ಯು, ಐ ಹ್ಯಾವ್ ಟೇಕನ್ ಆಲ್ ದ 10 years ಆಫ್ ಕ್ವೆಶನ್ ಪೇಪರ್ ಅನಾಲಿಸಿಸ್. ನೀವು ಇವಾಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ ನಲ್ಲಿ ಮ್ಯಾಮ್ ಯಾವ ತರ ಇತ್ತು ಕ್ವೆಶನ್ಸ್ ಅಂತ ಹೇಳಿದ್ರೆ ಐ ಹ್ಯಾವ್ ದಿ ಆನ್ಸರ್. ಸೊ ಫ್ರಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಸಾಲ್ವ್ ಎನಿವೇಸ್ ಮೋಲ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್, ಮೋಲ್ ವಿತ್ ರೆಸ್ಪೆಕ್ಟ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕ್ಯಾಲ್ಕುಲೇಷನ್, ಲಿಮಿಟಿಂಗ್ ರಿಯೇಜೆಂಟ್, mole in redox reaction, reactions ಕೊಟ್ಟು ಎಷ್ಟು moles of electrons involve ಆಗಿದೆ ಅಂತ ಹೇಳುವ questions, mole and empirical formula calculations ಅಥವಾ percentage composition 2020 ನಲ್ಲಿ ಕೇಳಿದ್ರು ಇದನ್ನ, ರೈಟ್? ಅಂಡ್ mole and number of electrons ಕ್ಯಾಲ್ಕುಲೇಟ್ ಮಾಡುವಂಥದ್ದು. ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳಿದ್ರೆ ಮೊಲಾರಿಟಿ ಬೇಸ್ಡ್ questions were not there, and also you can connect this part to solution chapter of the second PU. but direct molarity questions ಯಾವಾಗೆಲ್ಲ ಕೇಳಿದ್ರು ಅಂದ್ರೆ previous years, like 10 years back, 12, 11, 9, 9, 2017. ಸೊ ಇಯರ್ ವೈಸ್ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ. ಮೋಲ್ ಅಂಡ್ ಎಂಪೆರಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಪ್ರೆಡಿಕ್ಟ್ ಮಾಡುವಂಥದ್ದು ಕ್ವೆಶನ್ಸ್ ಅನ್ನ ಈ ಆಲ್ ದಿಸ್ ಇಯರ್ಸ್ ನಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. 2020 ರೀಸೆಂಟ್ ಇಯರ್ ನಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ಕೇಳಿದರೆ, ಮೋಲ್ ಅಂಡ್ ರೆಡಾಕ್ಸ್ ರಿಯಾಕ್ಷನ್. And yes, this is how you have to approach the chapter. So empirical formula, percentage calculation, mole concept anna skip ಮಾಡಬೇಡಿ. give maximum priority to this chapter. ಅರ್ಥ ಆಯ್ತಾ? Again going back to the physical chemistry. So in physical chemistry, solution, electrochemistry, chemical kinetics, these are the second year chapter. You know what concepts are important. You are little lagging behind 11th important because it's already been 1 year that you have learned those concepts. ಹಾಗಾಗಿ let's focus more on 11th ಇದು ಯಾವ ಕಾನ್ಸೆಪ್ಟ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡಬೇಕು, because it's very crucial. You can't cover entire chapter or you can't read entire NCERT. ನೀವು ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿದಾಗ ಲುಕ್ ಎಟ್ ದ ನಂಬರ್ ಆಫ್ questions asked in quantum number topics. So quantum number ಅಂತ ಹೇಳೋ ಟಾಪಿಕ್ ನಲ್ಲಿ ಕ್ವಾಂಟಮ್ ನಂಬರ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಕ್ವಾಂಟಮ್ ನಂಬರ್ಸ್ ಲೈಕ್ ಫಿಸಿಕಲ್ ಕ್ವಾಂಟಮ್ ನಂಬರ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಥಲ್. ಸೊ ಈ ಎಲ್ಲ ಕಾನ್ಸೆಪ್ಟ್ ಬೇಸಿಸ್ ಮೇಲೆ 21, 20, 18, 17, 16, 14, 15, 12, 12, 10, 9, 8 ಇಷ್ಟು ಇಯರ್ ನಲ್ಲಿ there was one single question all the time from quantum numbers. ಬಿಟ್ರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಇತ್ತು ಈ ಇಯರ್ ನಲ್ಲಿ, and Bohr orbit and Bohr energy calculations ಮೇಲೆ ಈ ಇಯರ್ ನಲ್ಲಿ questions ಇತ್ತು. and in the previous year there was one simple question to predict the number of electrons, protons and neutrons from a sulfur, if I'm not wrong, sulfide ions in the
right? So hydrogen spectra basis mele 2010 ಅಲ್ಲಿ questions itu. So if you cannot completely read this entire chapter, at least focus on quantum number, different quantum number du detailed ಆಗಿರುವಂತಹ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನೀವೇನ್ ಮಾಡಿ more questions ಅನ್ನ solve ಮಾಡಿ. Okay, next, the important chapters in physical chemistry nalli. So I've told you that the first 3 chapters are the most important, and what else you have to focus on the 11th chemistry chapter is what I'm telling you: thermodynamics, equilibrium and redox reaction. So let's focus on the important concept from these chapters. So thermodynamics, equilibrium and redox reaction. So in thermodynamics, entropy concept is very important because entropy concept basis mele statement related questions were repeated many of the years. Like you can literally look into the number of years: 2020, 2017, 13, 7, 8, 19. ಈ ಎಲ್ಲ year ನಲ್ಲೂ ಕೂಡ entropy and statement related questions or enthalpy of different conditions, ಅದರಲ್ಲೂ enthalpy of solution basis ಮೇಲೆ 2023 ಅಲ್ಲಿ questions ಕೇಳಿದ್ರು. pressure volume work basis ಮೇಲೆ important for NEET examination. also 2022 ನಲ್ಲಿ questions ಕೇಳಿದ್ರು. heat of formation, Gibbs free energy. ಸೊ ಇದರ ಬೇಸಿಸ್ ಮೇಲೆ ಪ್ರೀವಿಯಸ್ ಇಯರ್ ನಲ್ಲಿ ಈ ತರ ಕ್ವೆಶನ್ಸ್ ಇತ್ತು. ಅಂಡ್ ಟಾಪಿಕ್ಸ್ ಆರ್ ಬಿಟ್ ವೆರೈಟೀಸ್ ಆಫ್ ಟಾಪಿಕ್ಸ್ ಇದೆ ಇದರಲ್ಲಿ, ಬಟ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಅಂತ ಹೇಳುವಂಥದ್ದು ಎಂಟ್ರೋಪಿ, ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ ಅಂಡ್ ಆಲ್ಸೋ ಪ್ರೆಷರ್ ವಾಲ್ಯೂಮ್, ಎಂಥಾಲ್ಪಿ ಬೇಸ್ಡ್ ಕ್ವೆಶನ್ಸ್. ಸೊ ದೆನ್ ಗೋ ವಿತ್ ಇಕ್ವಿಲಿಬ್ರಿಯಂ. ಸೊ ಇಕ್ವಿಲಿಬ್ರಿಯಂ ನಲ್ಲಿ ಬಂದಾಗ ಕೆಮಿಕಲ್ ಅಂಡ್ ಅಯಾನಿಕ್ 2 ಪಾರ್ಟ್ ಇದೆ. ಅಂಡ್ ಇನ್ ಕೆಮಿಕಲ್ ಇಕ್ವಿಲಿಬ್ರಿಯಂ most of the years like 23, 22, 17, 16 ಎಲ್ಲ ಇಯರ್ ನಲ್ಲೂ ಕೂಡ ಕ್ಯಾಲ್ಕುಲೇಷನ್ ಆನ್ equilibrium constant kc basis ಮೇಲೆ ಅಥವಾ ಕ್ಯಾಲ್ಕುಲೇಷನ್ ಆನ್ equilibrium concentration kp is equal to kc into rt basis ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. statement type of question on reaction quotient and chemical equilibrium constant, so qc and kc basis ಮೇಲೆ ಕೇಳಿದ್ರು in 2017. and also factors of affecting equilibrium constant 2021 Lee-Chatterley's principle basis ಮೇಲೆ no doubt one of the important concept ಅಂತ ಹೇಳ್ಬೋದು. the question were asked. Ionic equilibrium tagondaga, what you have to focus in ionic equilibrium, most of the questions are related to pH and acid base. So pH calculation based pKa, pKb values based questions were asked in 2023, 22 and the previous year nalli calculating highest pH yaudu anta heli among the options given, highest pH yaudu, concluding stronger acids based on Ka value, dissociation constant of an acid, equilibrium constant of an acid, athwa pKa values basis mele concluding ಯಾವುದು stronger acid among the given 4 options in 2021, 2019 recent year ನಲ್ಲಿ ಇಂಥ questions ಗಳನ್ನ ಕೇಳಿದ್ದಾರೆ. and also deciding the conjugate base like stronger or stable conjugate basis ಮೇಲೆ questions were asked in 2020. so recent years ನಲ್ಲಿ pH based questions were asked maximum in ionic equilibrium. right, so ನಿಮಗೆ ಇವಾಗ redox reaction chapter ತಗೊಂಡಾಗ including the last year paper KCET paper ನಲ್ಲಿ they are given a question and they asked you to decide which is the reducing agent, which is the oxidizing agent. So understanding the reduction oxidation concept is very important. And no doubt, look at the year 23, 22, 20, 19, 11, 10, 8, 7, 6. In all these academic years, calculation, calculating oxidation state may be based on the structure. Definitely few concepts are so confusing that you need to draw the structure like CrO5 ಆಗಿರ್ಬೋದು ಅಂತ ಕಾನ್ಸೆಪ್ಟ್ ನಲ್ಲಿ chromium the oxidation state ಎಷ್ಟು ಅಂತ ಹೇಳಿ ಕೇಳುವಂತ questions ನಲ್ಲಿ we need the structure of chromium CrO5, right? chromium pentoxides ಅಂತ questions ಗಳಾಗಿರಬಹುದು ಅಥವಾ oxidation number ನ ಈಸಿ ಕೆಲವೊಂದು ಕೊಟ್ಟು ಈಗ ಸಲ್ಫರ್ ಆಸಿಡ್ ನಲ್ಲಿ ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ನಂಬರ್ ಏನು. ಸೊ ಪ್ರೀವಿಯಸ್ ಇಯರ್ ನಲ್ಲೂ ಕೂಡ ಕೆಲವೊಂದಷ್ಟು ಕ್ವೆಶನ್ಸ್ ಗಳು ರಿಲೇಟೆಡ್ ಟು ಫಾರ್ಮುಲಾ ಆರ್ ರಿಲೇಟೆಡ್ ಟು ಸ್ಟ್ರಕ್ಚರ್ ಬೇಸ್ಡ್ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಅಂತ ಹೇಳುವಂಥದ್ದು ಈಸಿ one of the easy concept in chemistry and scoring chapter anta helbodu. Calculating coefficient in ionic equations. So redox ionic equations nalli number of moles of reducing agent, number of moles of oxidizing agent, number of electrons involved in the redox reactions, athava definition based reaction on oxidation athava reduction nalli definition based concepts are important. Please do solve this. Nanu important agiruvantadu anta helidre definitely I'll go with oxidation state calculation based on the structure and the formulae. So hope physical chemistry bandaga ನಿಮಗೊಂದು ಕ್ಲಾರಿಟಿ ಸಿಕ್ತು ಇವಾಗ ವಾಟ್ ಯು ಶುಡ್ ಲುಕ್ ಇನ್ ಟು ಫ್ರಮ್ 11th and 12th ಅಂತ ಹೇಳಿ. 12th ಸ್ಟ್ಯಾಂಡರ್ಡ್ ದಿ ಇಂಪಾರ್ಟೆಂಟ್ ಎಲ್ಲ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಬಿಕಾಸ್ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಯು ವಿಲ್ ಗೆಟ್ ಫ್ರಮ್ 12th ಸ್ಟ್ಯಾಂಡರ್ಡ್ and what you have to learn from 11th physical chemistry anta heli. Hope 20+ marks you will score this year.
considering all the important factors. So next, coming to organic chemistry, the important, because next highest weightage this academic year might go to organic chemistry as the number of chapters are more. So if you look into the number of questions were asked in the 2023, look at the first year portions. So you just have one questions in the first year portions. Year nalli you can expect maximum questions here, and also from the second year organic chemistry portions. So first year nalli namge GOC ide, GOC inda ಒಂದು ಕ್ವೆಶ್ಚನ್ ಕೇಳಿದ್ರು, and also we have hydrocarbon in the previous year in the 2023 ನಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ರು, and respective years ನಲ್ಲಿ 2 questions ಕೇಳಿದ್ರು. So this year maximum 1 ಅಥವಾ 1 to 3 ನಿಮಗೆ maximum 1 ಅಲ್ಲ, minimum 2 ಇಂದ 3 ಅಥವಾ 4 questions you can expect. Here also minimum 2 questions this year you can expect. Halo alkanes, halorins ನಿಂದ easy chapter ಇಲ್ಲಿಂದ last year 1 ಕೇಳಿದ್ರು, maybe this year 4 questions ಅಥವಾ 5 questions, 4 to 5 questions in all the organic chapters you can expect. So pay attention on, ಇವಾಗ ನಿಮಗೆ questions ಬರ್ಬೋದು automatically ಏನಂತ ಹೇಳಿದ್ರೆ, madam if it is organic chemistry chapter what we have to look into ಅಂತ ಹೇಳಿ, right? So first year organic chemistry ನಲ್ಲಿ ಯಾವ ಕಾನ್ಸೆಪ್ಟ್ ನಲ್ಲಿ ಜಾಸ್ತಿ ಕ್ವೆಶ್ಚನ್ಸ್ ಕೇಳಿದ್ರು ಮೇಡಮ್? What are we, ನಮಗೆ second year PUC ಇದು ಸಿಲೆಬಸ್ ಗೊತ್ತಿದೆ, we know what are the important named reactions given in second PU, but when we look into first year PU ಹೇಗೆ questions ಕೇಳಿದ್ರು basic concepts of chemistry ಇಂದ ಅಂತ ನಿಮಗೆ ಡೌಟ್ ಇದ್ರೆ, so in basic concepts of chemistry from the concept called as IUPAC nomenclature 23, 22, 16, 14, 13, 11 ಈ ಎಲ್ಲ ಇಯರ್ ನಲ್ಲೂ ಕೂಡ ಕ್ವೆಶ್ಚನ್ಸ್ ಕೇಳಿದ್ರು. and pay attention, isomerism ಬಂದಾಗ ಫಂಕ್ಷನಲ್ ಐಸೋಮೆರಿಸಮ್ ಅಂತ ಹೇಳುವ ಕಾನ್ಸೆಪ್ಟ್ ಬೇಸಿಸ್ ಮೇಲೆ 23, 20, 20, 20, 13, 7 ನಲ್ಲಿ ಕ್ವೆಶ್ಚನ್ಸ್ ಕೇಳಿದ್ರು. ಜೊತೆಗೆ ಈ ಫಂಕ್ಷನಲ್ ಐಸೋಮರ್ಸ್ ನಲ್ಲಿರುವ ಆಪ್ಷನ್ಸ್ ಇರುತ್ತಲ್ಲ, ಆ ಆಪ್ಷನ್ಸ್ ನಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿದೆ, ಆಪ್ಟಿಕಲ್ ಇನ್ಕ್ಲೂಡ್ ಆಗಿದೆ, ಜೊಮೆಟ್ರಿಕಲ್ ಇನ್ಕ್ಲೂಡ್ ಆಗಿದೆ. ಸೊ ಐಸೋಮೆರಿಸಮ್ ಅಂತ ಹೇಳುವ ಕಾನ್ಸೆಪ್ಟ್ ಅನ್ನು ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇಲೆಕ್ಟ್ರೋಫೈಲ್ ಬೇಸ್ಡ್ ಕ್ವೆಶ್ಚನ್ಸ್ ಆನ್ ನೈಟ್ರೇಷನ್ ಆಫ್ ಬೆನ್ಸಿನ್ ವಾಸ್ ಆಸ್ಕ್ಡ್ ಇನ್ 2016. Carbocation intermediate based stability questions were asked in 2014. Electronic effect, inductive effect, mesomeric effect, resonance effect, idra basis mele questions were asked in all this year. And nucleophilicity comparison mele 2011 ali questions kelidru. So if you ask me, ma'am, what is the most important, then all the electronic effect, stability of reactive intermediate, carbocation, carbanion, avugala structure, avugala hybridization, avugala stability factors are important. Along with that, no doubt isomerism and nomenclature, because idu ide chapter nalli keltare antalla, this topic is connected to multiple chapters. Hagagi ee one isomerism anta helo concept anna they can relate with alcohols, they can relate with aldehydes, there also they can ask questions, right? So hagagi look into what you need to focus more on. If you're not really good at nomenclature part, you should, because in all the competitive examinations 1 or 2 questions will be asked from nomenclature part. Aita nomenclature is must, it's like must read part of the chemistry anta helbodu. Without that you can't define even organic chemistry. So without understanding your name or details, how will I be close, how a person can be very close to you, or how a person can be opening up about their thing? First of all, addressing ourselves is important. The similar way chemical compounds and address ಮಾಡೋದು ಕೂಡ ತುಂಬಾ important ಆಗುತ್ತೆ. And from hydrocarbons part, nomenclature of hydrocarbons ಕೇಳಿದ್ರು, aromaticity, comparison of non-aromatic, anti-aromatic ಅಥವಾ aromatic compounds ಅನ್ನ ಗುರ್ತಿಡಿಯುವಂಥದ್ದು, ನೋಟಿಸ್ ಮಾಡುವಂಥದ್ದು is important. Acidic behavior, benzene, ethine, hexane, alkane, alkene, alkyne ಅಥವಾ aromatic hydrocarbon ಅಲ್ಲಿ which is more acidic ಅಂತ ಹೇಳುವಂಥದ್ದು. Preparation of hydrocarbon from RMGX, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ರಿಯಾಕ್ಷನ್. 15 and 20 ನಲ್ಲಿ ಕೇಳಿದ್ರು. The similar type of question after 5 years they repeated in KCET paper. So repetition ಇರುವಂತಹ ಚಾನ್ಸಸ್ ಇರುತ್ತೆ. 2011 ಅಲ್ಲಿ ಕೇಳಿರೋದು ಇವಾಗ ಕೇಳಲ್ಲ, ಹಾಗೆ ಹೇಳ್ಬೇಡಿ. 2011 ಅಲ್ಲಿ ಕೇಳಿದಾರ, then that concept is important. ಅರ್ಥ ಆಯ್ತಾ? ಆ ಥರ ಥಿಂಕ್ ಮಾಡಿ. ಹೈಡ್ರೋಜನೇಷನ್ ಆಫ್ ಬೆನ್ಸಿನ್ 2014 ಅಲ್ಲಿ ಕೇಳಿದ್ರು, ಮೇ ಬಿ ಅದ್ರದ್ದು ರಿಪಿಟೇಷನ್ ಇಯರ್ ನಲ್ಲಿ ಇದ್ರೂ ಇರಬಹುದು, right? So pay attention on all these questions. ಆಮೇಲೆ ಜನರಲ್ ಆಗಿ ಹೈಡ್ರೋಕಾರ್ಬನ್ ನಲ್ಲಿ comparing to alkane, alkene, alkyne, there are very important type of questions like ozonolysis, hydroboration, which is connected to your alcohol chapter. ಅದೇ ತರ
ದ ಸ್ಟೆಬಿಲಿಟಿ ಆಫ್ ಆಲ್ಕೇನ್ ಆಲ್ಕೈನ್ಸ್ ಆಗಿರ್ಬೋದು, ರಿಯೇಜೆಂಟ್ ಬೇಸ್ಡ್ ಕ್ವೆಶನ್ಸ್ ಆಗಿರ್ಬೋದು, ಎಲಿಮಿನೇಷನ್ ರಿಯಾಕ್ಷನ್ಗೆ ಯಾವ ರಿಯೇಜೆಂಟ್ ಯೂಸ್ ಮಾಡ್ತೀರಾ, ಅಥವಾ ಫ್ರಿಡೈಲ್ ಕ್ರಾಫ್ಟ್ ಅಸೈಲೇಷನ್ಗೆ ಯಾವ ರಿಯೇಜೆಂಟ್ ಆಡ್ ಮಾಡ್ತೀರಾ, ಅಥವಾ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ನಲ್ಲಿ ನೈಟ್ರೇಷನ್, ಸಲ್ಫೋನೇಷನ್, ಅಸೈಲೇಷನ್ ಅಲ್ಲಿ ಇಲೆಕ್ಟ್ರೋಫೈಲ್ಸ್ ಯಾವುದು, ನ್ಯೂಕ್ಲಿಯೋಫೈಲ್ ಯಾವುದು ಅಂತ ಹೇಳುವ ಕ್ವೆಶನ್ಸ್ ಆಗಿರ್ಬೋದು. ಬೇಸಿಕಲಿ ಇಟ್ ಇಸ್ ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್, ವಿ ಓನ್ಲಿ ಫೋಕಸ್ ಆನ್ ಎಲೆಕ್ಟ್ರೋಫೈಲ್ಸ್ ಅಲ್ಲಿ ಅಲ್ವಾ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಬಂದಾಗ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್, ಇಂಡಿವಿಜುವಲ್ ರಿಯಾಕ್ಷನ್ಸ್ ಆಫ್ ನಮ್ಮ ಆಲ್ಕೈನ್ ಆಗಿರ್ಬೋದು, ಇನ್ ಆಲ್ಕೈನ್. ಇಫ್ ಯು ಸ್ಪೆಸಿಫಿಕಲಿ ಆಸ್ಕ್ ಮೀ, ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆರ್ ಡೆಫಿನೆಟ್ಲಿ ದ ರಿಯೇಜೆಂಟ್. ಅಂದ್ರೆ ಇಲ್ಲಿ ರಿಯೇಜೆಂಟ್ ಬೇಸ್ಡ್ ಅಂತ ಹೇಳಿದ ತಕ್ಷಣ ಲಿಕ್ವಿಡ್ ಅಮೋನಿಯಾ ಯೂಸ್ ಮಾಡಿದ್ರೆ ವೆದರ್ ಯು ಗೆಟ್ ಟ್ರಾನ್ಸ್ ಕಂಪೌಂಡ್ ಅಥವಾ ಸಿಸ್ ಕಂಪೌಂಡ್, ಪೆಲೆಡಿಯಂ ಇನ್ ಬೇರಿಯಂ ಸಲ್ಫೇಟ್, ಲಿಂಡ್ಲಾಸ್ ಕ್ಯಾಟಲಿಸ್ಟ್ ಯೂಸ್ ಮಾಡಿದ್ರೆ ಟ್ರಾನ್ಸ್ ಕಂಪೌಂಡ್ ಸಿಗುತ್ತಾ, ಸಿಸ್ ಕಂಪೌಂಡ್ ಸಿಗುತ್ತಾ ಅಂತ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ ನ ಡೂ ಅಟೆಂಡ್ ಅವರ್ ಮ್ಯಾರಥಾನ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ. ಸೊ ಹೋಪ್ ಯು ಹ್ಯಾಡ್ ಗಾಟ್ ಅ glimpse on the first year PUC organic chemistry on what you have to cover ಅಲ್ವಾ. ಇದ್ರದೊಂದು ಅರ್ಥ ಆಯ್ತಾ ನಿಮಗೆ ಫಸ್ಟ್ ಇಯರ್ PUC ನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳಿದೆ ಅಂತ ಹೇಳಿ. ವೇಟೇಜ್ ಡೆಫಿನೆಟ್ಲಿ ನೋ ನೀಡ್ ಟು ಕ್ಯಾಲ್ಕುಲೇಟ್, 20+ ಮಾರ್ಕ್ಸ್ ಈ ಸಲ ಕೇಳ್ತಾರೆ ಅವರು. ಸೊ ಬಿ ಪ್ರಿಪೇರ್ಡ್, ಮ್ಯಾಕ್ಸಿಮಮ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ the important chapter is aldehyde alcohols chapter. Aldehyde carboxylic acid, alcohol, phenol. ಈ ಸಲ ಸಿನ್ಸ್ ಸಿಲೆಬಸ್ ಇಸ್ ರೆಡ್ಯೂಸ್ಡ್ ಆಗಿರುವ ಕಾರಣಕ್ಕೋಸ್ಕರ ಸರ್ಪ್ರೈಸಿಂಗ್ ನಮಗೂ ನಿಮಗೂ ಕಾದಿದೆ. ಮೇ ಬಿ ಅವರು ಹ್ಯಾಲೋ ಆಲ್ಕಿನ್ಸ್ ನಿಂದ ಜಾಸ್ತಿ ಕ್ವೆಶನ್ಸ್ ಕೇಳ್ಬೋದು, ಅಮೈನ್ಸ್ ನಿಂದ ಕೇಳ್ಬೋದು. ಅಂಡ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಪೇಪರ್ ಬಯೋಮಾಲಿಕ್ಯೂಲ್ಸ್ 4 ಕ್ವೆಶನ್ಸ್ ಕೇಳಿದ್ದಾರೆ ನೋಡಿ. ಕಾನ್ಸಿಕ್ಯೂಟಿವ್ ಇಯರ್ ನಲ್ಲಿ 2-3 ಇದ್ದದ್ದು ಸಡನ್ ಆಗಿ 4 ಆಗಿದೆ ಅಂತ ಹೇಳಿದ್ರೆ ಈ ಸಲ ಕೂಡ ನಂಬರ್ಸ್ ಕೆಲವೊಂದ್ಸಲ ಚೇಂಜ್ ಆಗ್ಬೋದು. ಬೇಸ್ಡ್ ಆನ್ ದಿಸ್ ನಂಬರ್ ಇಷ್ಟೇ ಕೇಳ್ತಾರೆ, ಆವರೇಜ್ ತೆಗೆದು ಇಷ್ಟು ಕೇಳ್ಬೋದು ಅಂತ ಹೇಳಿ ನಾವು ಪ್ರೆಡಿಕ್ಟ್ ಮಾಡೋದಾದ್ರೂ ಕೂಡ ಪ್ರೆಡಿಕ್ಷನ್ಸ್ ಕೂಡ ಮೀರಿ ಈ ಸಲ ಕ್ವೆಶನ್ಸ್ ಪೇಪರ್ ಇರುತ್ತೆ, ಬಿಕಾಸ್ ಆಫ್ ದ ಸಿಲೆಬಸ್ ರಿಡಕ್ಷನ್ ಅಂತ ಹೇಳಿ. ಹಾಗಾಗಿ ಬಯೋಮಾಲಿಕ್ಯೂಲ್ಸ್ ನ ಕೂಡ ಒನ್ ಆಫ್ ದ ಸ್ಕೋರಿಂಗ್ ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಯು ಕ್ಯಾನ್ ಕನ್ಸಿಡರ್ ದೆಮ್ ಆಲ್ ದ 4 ಇಂಪಾರ್ಟೆಂಟ್ ಬಯಾಲಜಿ, ಆರ್ಗ್ಯಾನಿಕ್ ಕಂಪೌಂಡ್. ದಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಲ್ಡಿಹೈಡ್, ಆಲ್ಕೋಹಾಲ್ ಬಿಡ್ಲೇಬೇಡಿ ಎಟ್ ಎನಿ ಕಾಸ್ಟ್. ಹೈಡ್ರೋಕಾರ್ಬನ್ಸ್ ಯಾರಿಗೆ ಅರ್ಥ ಆಗಿರುತ್ತೆ ಅವರಿಗೆ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರಿನ್ಸ್ ಅಂತೂ ಅರ್ಥ ಆಗುತ್ತೆ. ಡು ನಾಟ್ ಲೀವ್ ನೇಮ್ಡ್ ರಿಯಾಕ್ಷನ್ಸ್ ಇನ್ ದಿಸ್ ಪಾರ್ಟ್. ಅದೇ ತರ ಕಾರ್ಬೋಕ್ಯಾಟಯೋನ್ ಸ್ಟೆಬಿಲಿಟಿ, ಕಾರ್ಬಾನಯೋನ್ ಸ್ಟೆಬಿಲಿಟಿ, ಐಯುಪ್ಯಾಕ್ ನೇಮ್ ಅನ್ನ ಪ್ಲೀಸ್ ಫೋಕಸ್ ಮಾಡಿ. ಜಾಸ್ತಿ ಕ್ವೆಶನ್ಸ್ ಅನ್ನ ಈ ಟಾಪಿಕ್ ಇಂದನೇ ಕವರ್ ಮಾಡಿ. ಹೋಪ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನೌ ಲೆಟ್ಸ್ ಫೋಕಸ್ ಆನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಈ ಸಲ ಯಾವ್ದೆಲ್ಲ ಚಾಪ್ಟರ್ಸ್ ಗಳಿತ್ತು, ಈ ಸಲ ಯಾವ್ದೆಲ್ಲ ಚಾಪ್ಟರ್ಸ್ ಮಸ್ಟ್ ಇದೆ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ್ದೆಲ್ಲ ಇತ್ತು ಅದು ಪಕ್ಕ ಇರುತ್ತೆ. ಸೊ ಇನ್ಆರ್ಗ್ಯಾನಿಕ್ ನಲ್ಲಿ ಎಲಿಮೆಂಟ್ಸ್, periodicity in properties ನಲ್ಲಿ ಲಾಸ್ಟ್ ಇಯರ್ 2 ಕ್ವೆಶನ್ಸ್ ಕೇಳಿದ್ರು. ಈ ಸಲ ಸಿನ್ಸ್ ದೇ ಹ್ಯಾವ್ ರಿಮೂವ್ಡ್ ಎಸ್ ಅಂಡ್ ಪಿ ಬ್ಲಾಕ್ ಸಪರೇಟ್ಲಿ, ಅದೊಂದು ಸ್ಕೋರಿಂಗ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ ಆಗಿತ್ತು, ಬಟ್ ಅದು ರಿಮೂವ್ ಆಗಿರೋದ್ರಿಂದ ನಿಮಗೆ ಈ ಸಲ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದನ್ 2 ಕ್ವೆಶನ್ಸ್, ಮಿನಿಮಮ್ 3 ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಚಾಪ್ಟರ್ ಇಂದ. ಆಯ್ತಾ, ವೇಟೇಜ್ ವೈಸ್ ಲಾಸ್ಟ್ ಇಯರ್ ನಲ್ಲಿ ಕಡಿಮೆ ಇತ್ತು, ಬಟ್ ಈ ಇಯರ್ ನಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ coordination compound, the important second year PU important inorganic chapter. ಬೇಸ್ ಇದಕ್ಕೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಪ್ರೀವಿಯಸ್ ಇಯರ್ ನಲ್ಲಿ 4, ಇಲ್ಲಿ 3, ಅಂಡ್ ಪ್ರೀವಿಯಸ್ ಇಯರ್ ನಲ್ಲಿ ಫಸ್ಟ್ ಇಯರ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ ರೇಷಿಯೋ ನೋಡಿ 2 and 1. ಹಾಗಾಗಿ ಡೆಫಿನೆಟ್ಲಿ ಈ ಸಲ ಕೂಡ ನಂಬರ್ ಆಫ್ ಕ್ವೆಶನ್ಸ್ ಫ್ರಮ್ ಇನ್ಆರ್ಗ್ಯಾನಿಕ್ ಡಿ ಅಂಡ್ ಎಫ್ ಬ್ಲಾಕ್ ಕೋಆರ್ಡಿನೇಷನ್ ಜಾಸ್ತಿ ಇರುತ್ತೆ ಮಕ್ಕಳೇ. Please make sure that you learn and solve every questions of exemplar and past year questions of these 2 chapters. And last year bari one question ಕೇಳಿದ್ರೆ in 2023 from MOT and chemical bonding. I bet you this year maximum questions will be there, at least more than 1 question each chapter ಇಂದ ಕೇಳುವ ಚಾನ್ಸಸ್ ಇರುತ್ತೆ. ಸೊ 2 to 3 questions ಅಥವಾ 2 to 4 questions ಕೇಳಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ. ಸೊ 2 to 3 questions ಅಂತೂ ಪಕ್ಕ ಕೇಳ್ತಾರೆ. ಹಾಗಾಗಿ ಈ ಇಯರ್ ನಲ್ಲಿ ಸಿನ್ಸ್ ರಿಡಕ್ಷನ್ ಇನ್ ಸಿಲೆಬಸ್ ಆಗಿರೋದ್ರಿಂದ ಇಲ್ಲಿರುವ ಕೌಂಟ್ ಏನಿದೆ 2 and 1 ಅದು ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ, +1 +2. ಈ ಕೌಂಟ್ ಏನಾಗುತ್ತೆ ಅದು ಕೂಡ +2 +1 ಗೆ ಇನ್ಕ್ರೀಸ್ ಆಗುವ ಚಾನ್ಸಸ್ ಇದೆ. ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಕ್ವೆಶನ್ಸ್. ಬಟ್ ಟೋಟಲ್ ನಂಬರ್ ಆಫ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್ ಬರೀ 4 ಅಷ್ಟೇ ಇದೆ. ಇನ್ಆರ್ಗ್ಯಾನಿಕ್ ಪೋರ್ಷನ್ಸ್ ತುಂಬಾ ಕಡಿಮೆ ಇದೆ. ಇಫ್ ಯು ಕವರ್ ದಿಸ್ 4 ಚಾಪ್ಟರ್ಸ್, ಮಿನಿಮಮ್ 15 ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ ನಿಮ್ಮ ಬುಟ್ಟಿಗೆ ಹಾಕೊಳ್ಬಹುದು, ಬಿಕಾಸ್ ಆಲ್ ಆರ್ ಮೆಮರಿ ಬೇಸ್ಡ್, ಲಾಜಿಕಲ್ ಬೇಸ್ಡ್ ಕ್ವೆಶನ್ಸ್. ಯು ಕ್ಯಾನ್ ಸ್ಕೋರ್ ದೆಮ್. ಆಯ್ತಾ, ಪ್ರೀವಿಯಸ್ ಇಯರ್ ನಲ್ಲಿ ಯಾವ್ದೆಲ್ಲ ಕೇಳಿದ್ರು ಮೇಡಮ್, 11th ಪೋರ್ಷನ್ಸ್ ನಿಂದ ಯಾವ ಕಾನ್ಸೆಪ್ಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, 11th ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನಲ್ಲಿ ನೋಡಿ. ಐ ರಿಯಲಿ ವಾಂಟೆಡ್ ಟು ಕನ್ವೆ, ಓಕೆ, ಇನ್ ಆರ್ ಚಾನಲ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ರಿವೀಲಿಂಗ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಇಯರ್. ಸೊ ಇಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಹೇಳುವಂತಹ ಕಾನ್ಸೆಪ್ಟ್ ಏನಿದೆ, ಲುಕ್ ಎಟ್ ದ ನಂಬರ್ ಆಫ್ ಇಯರ್ಸ್ ದ ಕ್ವೆಶನ್ಸ್ ವೆರ್ ರಿಪೀಟೆಡ್. 23, 22, 21, 15, 14, 12, 11, 6.
ಅದೇ ಥರ ಆಂಫೋಟರಿಕ್ ಆಕ್ಸೈಡ್ ಬೇಸಿಸ್ ಮೇಲೆ 23, 22, 17 ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನೋ ಡೌಟ್ ಇದು ಟ್ರೆಂಡ್ಸ್, ಪಿರಿಯಾಡಿಸಿಟಿ ಅಂತ ಹೇಳಿದ್ರಲ್ಲಿ ಟ್ರೆಂಡ್ಸ್ ಇನ್ ಸರ್ಟನ್ ಪ್ರಾಪರ್ಟೀಸ್ ಲೈಕ್ electronegativity, radius, density, gain enthalpy, electron gain enthalpy, acidic oxide, basic oxide, amphoteric oxides questions ಅದರ ಮೇಲೂ ಕೂಡ ಕೇಳ್ತಾರೆ. ಸೊ ಟ್ರೆಂಡ್ಸ್ ಅಲ್ಲಿ 2022, 2017, 2018 ಅಲ್ಲಿ ಕೇಳಿದ್ರು. ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್ ಇದರ ಬೇಸಿಸ್ ಮೇಲೆ 2013 ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಈಗ ನಾನೊಂದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳೋ ಚಾಪ್ಟರ್ಸ್ ನಲ್ಲಿ ಐ ವುಡ್ ಸೇ ದಟ್ ಏನೂ ಗೊತ್ತಿಲ್ಲ ನಿಮಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಆದ್ರೂ ಓದ್ಕೊಂಡು ಹೋಗಿ. ಮಿನಿಮಮ್ ಆಯ್ತಾ, ಮಿನಿಮಮ್ ಅಷ್ಟಾದ್ರೂ ಓದ್ಕೊಂಡು ಹೋಗಿ. ಅದ್ರ ಬಗ್ಗೆನೇ ಕೇಳ್ತಾರೆ ಅಂತ ಹೇಳಿ ಅಲ್ಲ, ಬಟ್ ಮಿನಿಮಮ್ ಈ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿ. ಟ್ರೆಂಡ್ಸ್ ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ ಎಂಟೈರ್ ಚಾಪ್ಟರೇ ಕವರ್ ಮಾಡ್ದಂಗೆ ಇಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಬಾಂಡ್ ಆರ್ಡರ್ ಮತ್ತೆ ಬಾಂಡ್ ಲೆಂತ್ ಇನ್ ಎಮೋಟಿ. ಸೊ ಎಮೋಟಿನಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಬಾಂಡ್ ಆರ್ಡರ್ ಬಾಂಡ್ ಲೆಂತ್ ಬೇಸಿಸ್ ಮೇಲೆ 23, 22, 16, 15, 14 ನಲ್ಲಿ ಕೇಳಿದ್ದಾರೆ. ನೇಚರ್ ಆಫ್ ಬಾಂಡ್ ಅನ್ನ ಡಿಸೈಡ್ ಮಾಡೋದ್ರ ಬಗ್ಗೆ 2021 ನಲ್ಲಿ ಕೇಳಿದ್ರು. ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ ಮೋಸ್ಟ್ ಆಸ್ಟ್ ಇಂಪಾರ್ಟೆಂಟ್ ಟೂ ಟಾಪಿಕ್ಸ್ ಅಂತ ಹೇಳಿದ್ರೆ ಬಾಂಡ್ ಆರ್ಡರ್ ಬಾಂಡ್ ಲೆಂತ್ ಕ್ಯಾಲ್ಕುಲೇಷನ್, ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಕಾರ್ಡಿಂಗ್ ಟು ಎಮೋಟಿ. ಇದೆಲ್ಲವೂ ಕೂಡ ಮೋಸ್ಟ್ ಆಸ್ಟ್ ಟಾಪಿಕ್ ಆಗಿರುತ್ತೆ ಈ ಎಲ್ಲ ಅಕಾಡೆಮಿಕ್ ಇಯರ್ಸ್ ನಲ್ಲಿ. ಜೊತೆಗೆ ಟೈಪ್ ಆಫ್ ಹೈಬ್ರಿಡೈಸೇಷನ್ ದ ಮೋಸ್ಟ್ ಆಸ್ಟ್ ಟಾಪಿಕ್ 2020, 2018, 16, 15 ನಲ್ಲಿ 2 ಕ್ವೆಶನ್ಸ್ ಕೇಳಿದ್ರು. 14, 13 ನಲ್ಲಿ ಮತ್ತೆ ಡೈಪೋಲ್ ಮೊಮೆಂಟ್, ನೋ ಡೌಟ್ ಇಟ್ ಇಸ್ ಇಂಪಾರ್ಟೆಂಟ್. ಮತ್ತೆ ಕೆಮಿಕಲ್ ಬಾಂಡಿಂಗ್, ಜನರಲ್ ಕ್ವೆಶನ್ಸ್ 21 ನಲ್ಲಿ ಜನರಲ್ ಕ್ವೆಶನ್ಸ್ ಬಿಲಾಂಗ್ ಟು ಲಿವಿಸ್ ಆಸಿಡ್ ರಿಲೇಟೆಡ್ ಆಗಿರ್ಬೋದು, ಲಿವಿಸ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್. ಅಗೈನ್ ದಟ್ ಇಸ್ ಕನೆಕ್ಟೆಡ್ ಟು ಯೋರ್ ಇಕ್ವಿಲಿಬ್ರಿಯಂ ಚಾಪ್ಟರ್ಸ್, ಆಸಿಡ್ ಬೇಸ್ ಕಾನ್ಸೆಪ್ಟ್, ರೈಟ್? ಅಲ್ಲೆಲ್ಲ ಕನೆಕ್ಟೆಡ್ ಆಗಿದೆ. ಬಟ್ ಮೋಸ್ಟ್ ಆಸ್ಟ್ 2 ಟಾಪಿಕ್ಸ್ ಅಂತ ಹೇಳಿದ್ರೆ ಬಾಂಡ್ ಆರ್ಡರ್ ಬಾಂಡ್ ಲೆಂತ್ ಅಂಡ್ ಹೈಬ್ರಿಡೈಸೇಷನ್ and electronic configuration of MOT. Please look into all these important concepts from 11th standard. So ನೀವು 12th standard important ಅನ್ನ already board exam ನಲ್ಲಿ ಕಲ್ತಿರ್ತೀರಾ. Now it is left for you to solve maximum questions. How do you approach the 20 days? Now you understood analysis part. Now you know what you should do. The question comes how to do it. How to do it? What is the way to do it? So point number 1, solve first all the questions present in exemplar. ಎಕ್ಸಾಂಪ್ಲರ್ ನಲ್ಲಿರೋದು NCERT ಕ್ವೆಶನ್ಸ್ ಆಗಿರುತ್ತೆ. ಯು ಮಸ್ಟ್ ಆರ್ ಯು ಶುಡ್ ಕವರ್ ದೀಸ್ ಕ್ವೆಶನ್ಸ್ ಫಾರ್ ಯುವರ್ KCET. ಡು ನಾಟ್ ನೆಗ್ಲೆಕ್ಟ್ ದಟ್ ಪಾರ್ಟ್. ಮತ್ತೆ ಫೋಕಸ್ ಓನ್ಲಿ ಆನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ 11th ಕೆಮಿಸ್ಟ್ರಿ ಇನ್ ಆರ್ಡರ್ ಟು ಸ್ಕೋರ್. Now it is not the time to read line by line NCERT textbook from 11th standard or 12. Focus only on important topics and solve more questions on it. Aitha solve past year questions to get an idea. Hege questions keltare, what is the difficulty level, up to what level we should take our difficulty. Most difficult questions na itkondu ond idi dina haal ಮಾಡಿ ಅಯ್ಯೋ KCET ಕಷ್ಟ ಅಂತ ಹೇಳೋದಲ್ಲ. So you should know the difficulty level. Moderate ಇದೆಯಾ ಅಂತ ಕ್ವೆಶನ್ಸ್ ಅನ್ನ ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡಬೇಕು. ಸೊ ಪಾಸ್ಟ್ ಇಯರ್ ನಲ್ಲಿ ಒಂದು ಕ್ವೆಶನ್ ಬಂದಿದೆ ಅಂದ್ರೆ ರಿಲೇಟೆಡ್ ಟು ಇಟ್ ಪ್ರಾಕ್ಟೀಸ್ ಕ್ವೆಶನ್ಸ್ ಗಳು ಕೆಲವೊಂದಷ್ಟು ನಿಮಗೆ ಡಿಫರೆಂಟ್ ರೆಫರೆನ್ಸ್ ಬುಕ್ಸ್ ನಲ್ಲಿ ಸಿಗುತ್ತೆ. ಟು ರೆಫರ್ ದೆಮ್, ಆಯ್ತಾ? ನೆಕ್ಸ್ಟ್ ಅಟೆಂಪ್ಟ್ ಮಾಕ್ ಟೆಸ್ಟ್ ಪೇಪರ್. ಮಾಕ್ ಟೆಸ್ಟ್ ಗಳು ನಿಮಗೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಈವನ್ ಇನ್ ಡಿಫರೆಂಟ್ ಕ್ರಾಶ್ ಕೋರ್ಸ್ ಬ್ಯಾಚಸ್ ದೇ ವಿಲ್ ಗಿವ್ ಯು ಮಾಕ್ ಟೆಸ್ಟ್. ವಿ ಆರ್ ಗಿವಿಂಗ್ ಮಾಕ್ ಟೆಸ್ಟ್ ಇಲ್ಲೂ ಕೂಡ. ಯು ಕ್ಯಾನ್ utilize, you can actually utilize the mock test question paper to know your own speed ಅಥವಾ your own calculations ಅಥವಾ your own anxiety level while attempting the examination. ಇದೆಲ್ಲ must doing steps ಮಕ್ಕಳೇ. you have to do. ಇದಕ್ಕೆ 20 days ಆದ್ರೂ 10 days ಆದ್ರೂ you have to do all these things. Now give maximum importance for 12th organic chemistry, 12th physical chemistry, and followed by inorganic chemistry. Inorganic is scoring, again I'm telling you. 12th ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಬಿಕಾಸ್ ಔಟ್ ಆಫ್ 60 ಕ್ವೆಶನ್ಸ್ ಇಲ್ಲಿವರೆಗೂ ಕೂಡ ಪ್ರೀವಿಯಸ್ ಇಯರ್ ಇಂದ, ಅಂದ್ರೆ ನಾನು ನಿಮಗೆ ಕ್ವೆಶನ್ ಪೇಪರ್ ತೋರಿಸ್ತೀನಿ ಆಲ್ಮೋಸ್ಟ್ ಅನಾಲಿಸಿಸ್ ಮಾಡಿದ ಪ್ರಕಾರ. ಫ್ರಮ್ 2019 to 23 ಆಲ್ಮೋಸ್ಟ್ 5 years ನಲ್ಲಿ ಇಫ್ ಯು ಲುಕ್ ಇನ್ ಟು ದ ನಂಬರ್ ಆಫ್ ಕ್ವೆಶನ್ಸ್ ಆಸ್ಡ್ 16, 15, 15, 17, 17 ಅಂದ್ರೆ 44 to 45 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಅನ್ನು ಅವರು 12th ಇಂದ ಕೇಳ್ತಾರೆ. ಈ ಸಲ ಇಯರ್ ದ ನಂಬರ್ ಮೇ ಇನ್ಕ್ರೀಸ್, ಆಯ್ತಾ? ಯು ಕ್ಯಾನ್ ಎಕ್ಸ್ಪೆಕ್ಟ್ 45 to maybe 50 ಅಥವಾ 45 to maybe 48. ಇದೆಲ್ಲ ಕ್ವೆಶನ್ ಪೇಪರ್ ಬಂದ ಮೇಲೆ ಗೊತ್ತಾಗಬೇಕು ಈ ಸಲ ಸರ್ಪ್ರೈಸ್ ಏನು ಅಂತ ಹೇಳಿ. ಬಟ್ ಪ್ರೆಡಿಕ್ಷನ್ ಬೇಸ್ಡ್ ಆನ್ ದ ಪ್ಯಾಟರ್ನ್ ಅಷ್ಟೇ ನಾವು ಹೇಳ್ಬೋದು ಇಲ್ಲಿ, ರೈಟ್? ಸೊ ಅದೇ ತರ ಫಸ್ಟ್ ಇಯರ್ PU ಇಂದ
ಮ್ಯಾಕ್ಸಿಮಮ್ ಇಷ್ಟೇ ಕ್ವೆಶನ್ಸ್ ಕೇಳಿದ್ರು ಲಾಸ್ಟ್ ಇಯರ್ವರೆಗೂ ಕೂಡ. ಸೊ ಈ ಇಯರ್ನಲ್ಲೂ ಅದು ಕಂಟಿನ್ಯೂ ಆಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ 15 to 20 ಕ್ವೆಶನ್ಸ್, 15 to 20 ಕ್ವೆಶನ್ಸ್. ಇಲ್ಲಿ 45 to 40 ಕ್ವೆಶನ್ಸ್, 40 to 45 ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಔಟ್ ಆಫ್ 60. ಅದರಲ್ಲೂ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ 11th ಕೆಮಿಸ್ಟ್ರಿದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಏನು, ನೀವು ಅದನ್ನ ಅಲ್ಲಿ ಯಾವ ಕಾನ್ಸೆಪ್ಟಿಗೆ ಜಾಸ್ತಿ ಫೋಕಸ್ ಮಾಡಬೇಕು, ಕನಿಷ್ಠ ಪಕ್ಷ ಆ ಕ್ವೆಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿರಲೇಬೇಕು, ಆಯ್ತಾ. ಸೊ ದೆನ್ ಕಮ್ಸ್ ಎಸ್ ಆಲ್ ದ ಇಂಪಾರ್ಟೆಂಟ್ 11th ಕೆಮಿಸ್ಟ್ರಿ. ಇದ್ರದ್ದು PDF ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲಬಲ್ ಆಗಿರುತ್ತೆ. ಯು ಕ್ಯಾನ್ ಡೌನ್ಲೋಡ್ ದ PDF ಫಾರ್ ಯೋರ್ ರೆಫರೆನ್ಸ್ ಪಾರ್ಟ್. ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾವಿಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಚಾಪ್ಟರ್ ಅನಾಲಿಸಿಸ್, ನಿಮಗೆ ಎಂಟೈರ್ ಚಾಪ್ಟರ್ ಅನಾಲಿಸಿಸ್ ಬೇಕು ಅಂತ ಹೇಳಿದರೆ ಅದು ಕೂಡ ಅವೈಲಬಲ್ ಇರುತ್ತೆ ಈ ವಿಡಿಯೋದಲ್ಲಿ. ಐ ಹ್ಯಾವ್ ಆಲ್ರೆಡಿ ಡನ್ ದಿಸ್ ಚಾಪ್ಟರ್ ಅನಾಲಿಸಿಸ್ ಇನ್ ಒನ್ ಆಫ್ ದ ವಿಡಿಯೋ, ಬಟ್ ರೈಟ್ ನೌ ರಾದರ್ ಡೂಯಿಂಗ್ ದ ಎಂಟೈರ್ ಚಾಪ್ಟರ್ ಅನಾಲಿಸಿಸ್ ಪಾರ್ಟ್ ಮಾಡ್ಕೊಳ್ಳಿ. ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಅನಾಲಿಸಿಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಅನಾಲಿಸಿಸ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಅನಾಲಿಸಿಸ್ ಮಾಡಿದ್ದೀರಾ. ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಎಸ್ ಮೋಸ್ಟ್ ಇಂಪಾರ್ಟೆಂಟ್, ಕೆಲವೊಂದು ಇಷ್ಟೆಲ್ಲ ಆದಮೇಲೂ ಕೂಡ ಹೇಳ್ತಾರೆ, ಮೇಡಮ್ ಟೆಲ್ ಮಿ ಹೈ ವೇಟೇಜ್, ಮಾಡ್ರೇಟ್ ವೇಟೇಜ್, ಲೋ ವೇಟೇಜ್ ಚಾಪ್ಟರ್. ಸಿ ಬೀಯಿಂಗ್ ಅ ಕೆಮಿಸ್ಟ್ರಿ ಫ್ಯಾಕಲ್ಟಿ, ನಾನೊಂದು ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಗಿರೋದ್ರಿಂದ CT ಅಂತ ಹೇಳಿ ಬಂದಾಗ ಎಲ್ಲ 12th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ಏನಿದೆ, ಎಲ್ಲ 12th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಏನಿದೆ, ದೇ ಆರ್ ಹೈ ವೇಟೇಜ್ ಚಾಪ್ಟರ್ಸ್ಗಳೇ. 11th ಸ್ಟ್ಯಾಂಡರ್ಡ್ನಲ್ಲಿ ಕೆಲವೊಂದು ಪಕ್ಕ ಕ್ವೆಶನ್ಸ್ ಬರುವ ಕಾನ್ಸೆಪ್ಟ್ಗಳಷ್ಟೇ ಹೇಳ್ಬೋದು. ಬಟ್ ಕಂಪೇರ್ ಟು 11th ಸ್ಟ್ಯಾಂಡರ್ಡ್ ಎವ್ರಿ 12th ಚಾಪ್ಟರ್ಸ್ ಆರ್ ಹೈ ವೇಟೇಜ್ ಓನ್ಲಿ. ಅದರಲ್ಲೂ ಲೋ ವೇಟೇಜ್, ಮಾಡ್ರೇಟ್ ವೇಟೇಜ್ ಹೇಳಕ್ ಬರಲ್ಲ. ಆಲ್ ಆರ್ ಹೈ ವೇಟೇಜ್ ಚಾಪ್ಟರ್ಸ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಮಿನಿಮಮ್ 4 ಅಥವಾ 3 ಅಥವಾ 2 ಕ್ವೆಶನ್ಸ್. 3 ಅಥವಾ 4, ಈ ಸಲ ಮಿನಿಮಮ್ 3 ಇರುತ್ತೆ, ಮ್ಯಾಕ್ಸಿಮಮ್ ಮೇ ಬಿ 6 ಇರ್ಬೋದು. 3 to 6 ಟೈಪ್ ಆಫ್ ಕ್ವೆಶನ್ಸ್ ನಿಮಗೆ 12th ಪೋರ್ಷನ್ಸ್ನಿಂದ ಸಿಗುತ್ತೆ. ಅದರಲ್ಲೂ ಫಿಲ್ಟರ್ ಮಾಡಿ ಮೇಡಮ್ ಅಂತ ಹೇಳಿ ಕೆಲವರು ಹೇಳ್ತಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಬಿಕಾಸ್ ನಾನೊಂದು ರ್ಯಾಂಕ್ ಹೋಲ್ಡರ್ ಆಗಿದ್ದಿದ್ರೆ ನಾನು ಯಾವುದನ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಒಂದು ರ್ಯಾಂಕ್ ಹೋಲ್ಡರ್ಗೆ, ಹೌದಾ. ಸೊ ಇಲ್ಲ ಮೇಡಮ್ ನಾವು ಇವಾಗಷ್ಟೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀವಿ, ನಮಗೊಂದು ಕಾನ್ಫಿಡೆನ್ಸ್ ಕೊಡ್ಲಿಕ್ಕೆ ನೀವು ಹೇಳಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ದಿ ಮೋಸ್ಟ್. ಬಟ್ ಟೆಲಿಂಗ್ ಯು, ನಾನು ಸೆಕೆಂಡ್ನಲ್ಲೂ ಇಲ್ಲಿ ಹೈ ವೇಟೇಜ್ ಅಂತಾನೆ ಬರ್ತೀನಿ. ಹೈ ವೇಟೇಜ್, ಡೋಂಟ್ ಮಿಸ್ ದೀಸ್. ಹೈ ವೇಟೇಜ್ ಟೈಪ್ 1, ಟೈಪ್ 2. ನಾನು ಯಾವತ್ತೂ ಕೂಡ ಮಾಡ್ರೇಟ್ ವೇಟೇಜ್ ಅಂತ ಹೇಳೋ ವರ್ಡ್ ಅನ್ನ ಯೂಸ್ ಮಾಡಲ್ಲ, ಬಿಕಾಸ್ ಇದು ಕೂಡ ಹೈ ವೇಟೇಜೇ ಈ ಸಲ. ಹೈ ವೇಟೇಜ್ ಕಾನ್ಸೆಪ್ಟ್ಗಳು ಫ್ರಮ್ 11th and 12th ಯಾವುದೆಲ್ಲ ಅಂತ ಹೇಳಿದ್ರೆ ಕ್ವಾಂಟಮ್ ನಂಬರ್ಸ್, ಮೋಲ್ ಕಾನ್ಸೆಪ್ಟ್, ಬಾಂಡ್ ಆರ್ಡರ್ ಅಂಡ್ ಹೈಬ್ರಿಡೈಸೇಷನ್ ಫ್ರಮ್ ದ 11th ಪೋರ್ಷನ್. ಅದೇ ತರ ಹೈ ವೇಟೇಜ್ ಟೈಪ್ 2 ಅಂತ ಹೇಳಿದ್ರೆ ಸಾಲ್ವ್ ದೀಸ್ ಫಸ್ಟ್, ನೆಕ್ಸ್ಟ್ ದೀಸ್ ಅಮೈನ್ಸ್, ಹ್ಯಾಲೋ ಆಲ್ಕೇನ್ಸ್, ಬಯೋಮಾಲಿಕ್ಯೂಲ್ಸ್, ಹೈಡ್ರೋಕಾರ್ಬನ್ಸ್, ಕ್ವಾಂಟಮ್ ನಂಬರ್ಸ್. ಸೊ ಯಾರೆಲ್ಲ ಈ ಹೈ ವೇಟೇಜ್, ಮಾಡ್ರೇಟ್ ವೇಟೇಜ್, ಲೋ ವೇಟೇಜ್ ಅಂತ ಹೇಳ್ತೀರಲ್ವಾ, ದಯವಿಟ್ಟು ಅದಕ್ಕೆ ಒಂದು ಪ್ರೂಫ್ ಬೇಕು. ಸೊ ದೇರ್ ಆರ್, ಈ ಇಯರ್ನಲ್ಲಿ ಒಂದು ವೇರಿಯೇಷನ್ಸ್ ಬರುತ್ತೆ ಮಕ್ಕಳೇ, ಲೈಕ್ ಲಾಟ್ ಆಫ್ ವೇರಿಯೇಷನ್ಸ್ ಆರ್ ಗೋಯಿಂಗ್ ಟು ಕಮ್ ದಿಸ್ ಇಯರ್ ಆಲ್ಸೋ. ಹಾಗಾಗಿ ಇಟ್ಸ್ ವೆರಿ ಸ್ಕೇರಿ ಟು ಕಮ್ ವಿತ್ ಅ ಕನ್ಕ್ಲೂಷನ್ ಅಬೌಟ್ ಆಲ್ ದಿಸ್ ಟರ್ಮಿನಾಲಜೀಸ್. ಲೈಕ್ ಫಾರ್ ಮೀ ಆಲ್ ದ 12 ಚಾಪ್ಟರ್ಸ್ ಆರ್ ಹೈ ವೇಟೇಜ್ ಚಾಪ್ಟರ್ಸ್. ಅದರಲ್ಲಿ ಹೈ ವೇಟೇಜ್ ಟೈಪ್ 1, ಹೈ ವೇಟೇಜ್ ಟೈಪ್ 2 ಅಂತ ಹೇಳ್ಬೋದು. ಅಂದರೆ ಸಾಲ್ವ್ ಮೋರ್ ಕ್ವೆಶನ್ಸ್ ಆನ್ ದಿಸ್ ಫಸ್ಟ್, followed by this, then go for the rest of the chapters ಅಂತ ಹೇಳ್ಬೋದು ನಾನು, ರೈಟ್. ಸೊ ದಿಸ್ ಇಸ್ ಫಾರ್ ದ ಸ್ಕೋರರ್ಸ್. ಹಾಗೆ ನಾನು ಜಸ್ಟ್ ಯಾರಿಗೆಲ್ಲ ಪಾಸ್ ಆಗಬೇಕು ಅವರಿಗೆ, ಅಂದರೆ ಎಲಿಜಿಬಿಲಿಟಿ ಬೇಕು ಅವರಿಗೆ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಯಾವುದನ್ನ ಫೋಕಸ್ ಮಾಡಬೇಕು ನೀವು ಅಂತ ಹೇಳಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ಪ್ರಿಪೇರ್ ಯೋರ್ ಸೆಲ್ಫ್ ಅಟ್ ಲೀಸ್ಟ್ ಇನ್ ಅ ಡೇ. ನೀವು ಇವಾಗ ಒಂದು 6 hours ಅಥವಾ 5 hours ಮಲ್ಕೊಳ್ಳಿ. ಮಿಕ್ಕಿದ್ದ 21 hours ಕೂಡ ನೀವೇನು ಮಾಡಬೇಕು, 21 hours ನಿಮ್ಮ ರುಟೀನ್ ವರ್ಕಿಗೆ ಒಂದು 2 hours ಆಚೆಗೆ ಹಾಕಿದ್ರೆ ಸ್ಪೆಂಡ್ ಮಿನಿಮಮ್ 16 to maximum 18 hours for your studies. The next 28 days ಇದು ಈಗ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗುವವರಿಗೆ ಅಥವಾ ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ, ವಿ ಆರ್ ಇನ್ ದ ಸ್ಟೇಟ್ ಆಫ್ ರಿವಿಷನ್ ಅಂತ ಹೇಳೋರಿಗೆ ಸ್ಪೆಂಡ್ ಅಟ್ ಲೀಸ್ಟ್ 12 hours ಫಾರ್ ಯೋರ್ ಸ್ಟಡೀಸ್. ಇಟ್ ಈಸ್ ರಿಕ್ವೈರ್ಡ್. ಗಿವ್ ಯೋರ್ ಬೆಸ್ಟ್. All the best students with more informations which is actually going to be useful for you. I'll meet you in one more video. For any queries, put your messages in the comment box. I would meet you there. Take care. Bye bye.